ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ಸಲ ಒಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಹೋಗಲಿಲ್ಲ. ಆದರೆ ಮುಂದಿನ ಸಲ ನಾವೊಂದು ಪ್ಲೇ ಆಫ್ಗೆ ಹೋಗ್ತೇವೆ. ಹಾಗೆ ಮುಂದಿನ ಸಲವನ್ನು ಕೂಡ ಇದೇ ರೀತಿಯಾದಂಥ ಒಂದು ಪ್ರೀತಿಯನ್ನು ನೀವು ತೋರಿಸ್ತೀರಿ. ಈ ಸಲ ನಾವೊಂದು ಪ್ಲೇ ಆಫ್ಗೆ ಹೋಗದಿದ್ದರೆ ಏನಾಯಿತು, ಮುಂದಿನ ಸಲ ನಾವು ಅದೇ ರೀತಿಯಾದಂತಹ ನೀವು ಪ್ರೀತಿಯನ್ನು ತೋರಿಸಿದರೆ ನಾವು ಕೂಡ ಮುಂದಿನ ಸಲ ಒಂದು ಪ್ಲೇ ಆಫ್ಗೆ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಮುಂದಿನ ಸಲ ನಾವು ಒಂದು ಗೆಲ್ತೀವಿ ಅಂತ ಹೇಳೋದಕ್ಕೆ ಏನು ಕಾರಣ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಕೋಚ್ ಆದಂಥ ರಣಜಿತ್ ಸಿಂಗ್ ಅವರು ಒಂದು 8 ಅಥವಾ 6ನೇ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿ ಬೆಂಗಳೂರು ಬುಲ್ಸ್ ಇದ್ದಾಗ ನಾವು ಒಂದು ಪ್ಲೇ ಆಫ್ಗೆ ಹೋಗುವ ಕನಸು ನನಸಾಗಿತ್ತು. ಆದರೆ ಏನು 8, 9ನೇ ಸ್ಥಾನಕ್ಕೆ ಬಂದ ತಕ್ಷಣ ನಾವು ಬೆಂಗಳೂರು ಬುಲ್ಸ್ ಒಂದು ಪ್ಲೇ ಆಫ್ಗೆ ಹೋಗುವ ಕನಸು ತುಂಬಾ ಕಡಿಮೆ ಆಯಿತು. ಹಾಗೆ ಒಂದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ನಾವು ಒಂದು ಗೆದ್ದಿರ್ಬೋದು, ಆದರೆ ಪ್ಲೇ ಆಫ್ಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಮುಂದಿನ ಸಲ ನಾವು ಏನಪ್ಪ ಅಂತಂದರೆ ಒಂದು ಒಳ್ಳೆಯ ರೀತಿಯಾದಂಥ ಸ್ಟ್ರಾಟಜಿಯನ್ನು ವರ್ಕನ್ನು ಮಾಡಿ ನಾವು ಒಂದು ಪ್ಲೇ ಆಫ್ಗೆ ಹೋಗೋದಕ್ಕೆ ಟ್ರೈಯನ್ನು ಮಾಡ್ತೀವಿ. ಅಲ್ಲ, ಟ್ರೈಯನ್ನು ಮಾಡೋದಕ್ಕಿಂತ ನಾವು ಪ್ಲೇ ಆಫ್ಗೆ ಮುಂದಿನ ಸಲ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿಯಾದಂಥ ಒಂದು ಅಭಿಮಾನವನ್ನು ಒಂದು ಮುಂದಿನ ಸಲ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ನೀವು ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಬೆಂಗಳೂರು ಬುಲ್ಸ್ ಕೋಚ್ ಅಂತ ರಣಜಿತ್ ಸಿಂಗ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು 50 ಲೈಕ್ಸನ್ನು ನೀವು ಪೂರ್ಣಗೊಳಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಹೋಗಲ್ದ ಕಾರಣಕ್ಕಾಗಿ ಏನಪ್ಪ ಅಂತ ಹಾಗೆ ಇನ್ನು ಮುಂದಿನ ಸಲ ಒಂದು ಆಪ್ಷನ್ನಲ್ಲಿ ನಾವು ಒಂದು ಒಳ್ಳೆಯಾದಂಥ ಬಿಗ್ ಅಮೌಂಟನ್ನು ತೊಗೊಂಡು ಹೋಗಿ ಅಲ್ಲಿ ಪವನ್ ಶರಾವತ್ ಅವರನ್ನು ಕೂಡ ಒಂದು ಪರ್ಚೇಸನ್ನು ಮಾಡ್ತೀನಿ ಅಂತ ಕೋಚ್ ಆದಂಥ ರಣಜಿತ್ ಸಿಂಗ್ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಪವನ್ ಶರಾವತ್ ಅವರನ್ನು ಮುಂದಿನ ಸಲ ಬಿಡೋ ಮಾತೇ ಇಲ್ಲ. ಹಾಗೆ ಉಳಿದಂಥ ಆಟಗಾರರನ್ನು ಕೂಡ ನಾವು ಪರ್ಚೇಸನ್ನು ಮಾಡ್ತೇವೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೋಚ್ ಆದಂಥ ರಣಜಿತ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಮುಂದಿನ ಸಲ ಒಂದು ಪವನ್ ಶರಾವತ್ ಅವರನ್ನು ಬೆಂಗಳೂರು ಬುಲ್ಸ್ನ ಒಂದು ಕ್ಯಾಪ್ಟನ್ ಆಗಿ ಮಾಡ್ತೀನಿ ಅಂತ ತಮ್ಮ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಏನು ಅನಿಸ್ತು ಅನ್ನೋದನ್ನ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.